ನೀವು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋ ಗೃಹಲಕ್ಷ್ಮಿಯ ಅಪ್ಡೇಟ್ ಆಗಿದೆ. ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾಗಿದ್ದೀರಾ ಮತ್ತು ನಿಮ್ಮ ಖಾತೆಗೆ ಮುಂದಿನ ಕಂತು ಹಣ ಜಮಾ ಆಗಲು ಕಾಯುತ್ತಿದ್ದೀರಾ? ಆದರೆ ಇಲ್ಲಿ ಆಘಾತಕಾರಿ ಸುದ್ದಿ ಇಲ್ಲಿದೆ. ನಿರೀಕ್ಷೆಯಂತೆ ಹಣ ಬರುವುದಿಲ್ಲ. ನಿಜವಾಗಿಯೂ ಏನಾಗುತ್ತಿದೆ ಮತ್ತು ಸಾವಿರಾರು ಜನರು ತಮ್ಮ ಪಾವತಿಗಳೊಂದಿಗೆ ಇದ್ದಕ್ಕಿದ್ದಂತೆ ಸಮಸ್ಯೆಗಳನ್ನು ಏಕೆ ಎದುರಿಸುತ್ತಿದ್ದಾರೆ ಎಂಬುದರ ಕುರಿತು ಮಾತನಾಡೋಣ. ಈ ಉಪಕ್ರಮದ ಭಾಗವಾಗಿ ಅನೇಕ ಫಲಾನುಭವಿಗಳು ಈಗಾಗಲೇ ತಮ್ಮ ಪಾವತಿಗಳನ್ನು ಸ್ವೀಕರಿಸಿದ್ದಾರೆ ಮತ್ತು ಈ ಯೋಜನೆಯನ್ನು ಅನೇಕ ಕುಟುಂಬಗಳಿಗೆ ಆರ್ಥಿಕ ಸ್ವಾತಂತ್ರ್ಯದತ್ತ ಒಂದು ಹೆಜ್ಜೆ ಎಂದು ಪ್ರಶಂಸಿಸಲಾಗಿದೆ. ಆದರೆ ದುರದೃಷ್ಟವಶಾತ್ ಇತ್ತೀಚೆಗೆ ವಿಷಯಗಳು ಅನಿರೀಕ್ಷಿತ ತಿರುವು ಪಡೆದಿವೆ. ಆಘಾತಕಾರಿ ಸಂಗತಿ ಇಲ್ಲಿದೆ. ರಾಜ್ಯ ಆಹಾರ ಇಲಾಖೆಯು ಪ್ರಸ್ತುತ ಅನಧಿಕೃತ ಬಿಪಿಎಲ್ ಬಡತನ ರೇಖೆಗಿಂತ ಕೆಳಗಿರುವ ಕಾರ್ಡ್ಗಳಿಗೆ ಕಡಿವಾಣ ಹಾಕುತ್ತಿದೆ. ಅಂದರೆ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಿವೆ. ನಿಮ್ಮ ಬಿಪಿಎಲ್ ಕಾರ್ಡ್ ಅನ್ನು ರದ್ದುಗೊಳಿಸಿದ್ದರೆ ಮತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಪಾವತಿಗಾಗಿ ನೀವು ಕಾಯುತ್ತಿದ್ದರೆ ನೀವು ಅದನ್ನು ಶೀಘ್ರದಲ್ಲೇ ಪಡೆಯದಿರುವ ಸಾಧ್ಯತೆಯಿದೆ. ಆದರೆ ಇದು ಏಕೆ ನಡೆಯುತ್ತಿದೆ? ಅನಧಿಕೃತ ಅಥವಾ ನಕಲು ಬಿಪಿಎಲ್ ಕಾರ್ಡ್ಗಳನ್ನು ತೊಡೆದುಹಾಕಲು ಕಾರ್ಯಾಚರಣೆ ನಡೆಯುತ್ತಿದೆ. ಈ ಕಾರ್ಡ್ಗಳನ್ನು ಬಡತನ ರೇಖೆಯ ಅಡಿಯಲ್ಲಿ ನಿಜವಾದ ಅರ್ಹತೆ ಹೊಂದಿರುವವರಿಗೆ ಮಾತ್ರ ನೀಡಲಾಗುವುದು. ಆದರೆ ಕಾಲಾನಂತರದಲ್ಲಿ ಅನೇಕ ಅನಧಿಕೃತ ಕಾರ್ಡ್ಗಳನ್ನು ನೀಡಲಾಗಿದೆ ಅಥವಾ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ. ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಲು ಆಹಾರ ಇಲಾಖೆಯು ಮಾನದಂಡಗಳನ್ನು ಪೂರೈಸದ ಕಾರ್ಡ್ಗಳನ್ನು ಪರಿಶೀಲಿಸಲು ಮತ್ತು ರದ್ದುಗೊಳಿಸಲು ಪ್ರಾರಂಭಿಸಿದೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ನಿಮಗೆ ಇದರ ಅರ್ಥವೇನು? ನಿಮ್ಮ ಕಾರ್ಡ್ ರದ್ದುಗೊಂಡರೆ ನಿಮ್ಮ ಗೃಹಲಕ್ಷ್ಮಿ ಪಾವತಿಯು ನಿಲ್ಲುವ ಸಾಧ್ಯತೆಯಿದೆ ಮತ್ತು ಅನೇಕರಿಗೆ ಇದು ಒಂದು ದೊಡ್ಡ ಕಾಳಜಿಯಾಗಿದೆ. ಮತ್ತು ಅದು ಸಾಕಾಗದೇ ಇದ್ದರೆ ತಾಂತ್ರಿಕ ಸಮಸ್ಯೆಗಳು ಅನೇಕ ಖಾತೆಗಳಿಗೆ ಹಣದ ನೇರ ಠೇವಣಿಯ ಮೇಲೆ ಪರಿಣಾಮ ಬೀರುತ್ತವೆ. ಕೆಲವು ಫಲಾನುಭವಿಗಳು ಯೋಜನೆಗೆ ಅರ್ಹರಾಗಿದ್ದರೂ ಈ ತಾಂತ್ರಿಕ ದೋಷಗಳಿಂದಾಗಿ ಅವರ ಪಾವತಿಗಳು ವಿಳಂಬವಾಗಿವೆ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಎಂದು ವರದಿ ಮಾಡಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಗೃಹಲಕ್ಷ್ಮಿ ಪಾವತಿಗಾಗಿ ಉತ್ಸುಕತೆಯಿಂದ ಕಾಯುತ್ತಿರುವವರಾಗಿದ್ದರೆ ಮತ್ತು ಅದನ್ನು ಇನ್ನೂ ಸ್ವೀಕರಿಸದಿದ್ದರೆ ಅದು ನಿಮ್ಮ ಬಿಪಿಎಲ್ ಕಾರ್ಡ್ನ ಸಂಯೋಜನೆಯಿಂದ ರದ್ದಾಗಿರಬಹುದು ಅಥವಾ ಸಿಸ್ಟಂನಲ್ಲಿನ ತಾಂತ್ರಿಕ ಸಮಸ್ಯೆಯಿಂದಾಗಿರಬಹುದು. ಈಗ ನೀವು ಆಶ್ಚರ್ಯ ಪಡಬಹುದು. ನೀವು ಈ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನೀವು ಏನು ಮಾಡಬೇಕು? ವಿಷಯಗಳನ್ನು ವಿಂಗಡಿಸಲು ನೀವು ಪರಿಶೀಲಿಸಬಹುದಾದ ಅಥವಾ ಮಾಡಬಹುದಾದ ಕೆಲವು ವಿಷಯಗಳು ಇಲ್ಲಿವೆ. 1. ನಿಮ್ಮ ಕಾರ್ಡ್ ಸ್ಥಿತಿಯನ್ನು ಪರಿಶೀಲಿಸಿ. ನಿಮ್ಮ ಸ್ಥಳೀಯ ಆಹಾರ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಥವಾ ನಿಮ್ಮ ಕಾರ್ಡ್ ರದ್ದುಗೊಳಿಸಲಾಗಿದೆಯೇ ಎಂದು ನೋಡಲು ಆನ್ಲೈನ್ನಲ್ಲಿ ಪರಿಶೀಲಿಸಿ. ಅದು ಇದ್ದರೆ ನಿಮ್ಮ ಅರ್ಹತೆಯನ್ನು ಸಾಬೀತುಪಡಿಸಲು ನೀವು ಪುನಃ ಅರ್ಜಿ ಸಲ್ಲಿಸಬೇಕಾಗಬಹುದು ಅಥವಾ ಹೆಚ್ಚುವರಿ ದಾಖಲೆಗಳನ್ನು ಒದಗಿಸಬೇಕಾಗಬಹುದು. 2. ಗೃಹಲಕ್ಷ್ಮಿ ಸಹಾಯವಾಣಿಯನ್ನು ಸಂಪರ್ಕಿಸಿ. ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿ ಸಹಾಯವಾಣಿಯನ್ನು ಹೊಂದಿದೆ. ನಿಮ್ಮ ಪಾವತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ವರದಿ ಮಾಡಲು ಅಥವಾ ಠೇವಣಿಗಳ ಮೇಲೆ ಪರಿಣಾಮ ಬೀರುವ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಪಡೆಯಲು ಅವರನ್ನು ಸಂಪರ್ಕಿಸಿ. 3. ಅಧಿಕೃತ ಅಧಿಸೂಚನೆಗಳ ಕುರಿತು ಅಪ್ಡೇಟ್ ಆಗಿರಿ. ಸ್ಕೀಮ್ಗೆ ಸಂಬಂಧಿಸಿದ ಸ್ಥಳೀಯ ಸುದ್ದಿಗಳು ಮತ್ತು ಸರ್ಕಾರಿ ನವೀಕರಣಗಳನ್ನು ಅನುಸರಿಸಿ ಮತ್ತು ನಿಮ್ಮ ಮೇಲೆ ಪರಿಣಾಮ ಬೀರಬಹುದಾದ ಯಾವುದೇ ಬದಲಾವಣೆಗಳನ್ನು ಅನುಸರಿಸಿ. ನೆನಪಿಡಿ, ಈ ಸಮಸ್ಯೆಗಳು ಅನೇಕ ಜನರ ಮೇಲೆ ಪರಿಣಾಮ ಬೀರುತ್ತಿವೆ ಮತ್ತು ಅಧಿಕಾರಿಗಳು ಅವುಗಳನ್ನು ಪರಿಹರಿಸಲು ಶ್ರಮಿಸುತ್ತಿದ್ದಾರೆ. ಇದು ನಿರಾಶಾದಾಯಕವಾಗಿದ್ದರೂ ಪೂರ್ವಭಾವಿಯಾಗಿ ಉಳಿಯುವುದು ಮತ್ತು ನವೀಕರಣಗಳ ಮೇಲೆ ಕಣ್ಣಿಡುವುದು ನಿಮ್ಮ ಉತ್ತಮ ಪಂಥವಾಗಿದೆ. ಕೊನೆಯಲ್ಲಿ, ಗೃಹಲಕ್ಷ್ಮಿ ಯೋಜನೆಯು ರಾಜ್ಯಾದ್ಯಂತ ಮಹಿಳೆಯರು ಮತ್ತು ಕುಟುಂಬಗಳನ್ನು ಉನ್ನತೀಕರಿಸುವ ಭರವಸೆಯ ಯೋಜನೆಯಾಗಿದೆ. ಆದರೆ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದು ತಾಂತ್ರಿಕ ಸಮಸ್ಯೆಗಳಿಂದ ಹಣ ಪಾವತಿಗೆ ಅಡ್ಡಿಯಾಗುತ್ತಿದ್ದು ಇದೀಗ ಹಲವು ಫಲಾನುಭವಿಗಳು ಕಾದು ಚಿಂತಾಕ್ರಾಂತರಾಗಿದ್ದಾರೆ. ಆದರೆ ಭರವಸೆ ಕಳೆದುಕೊಳ್ಳಬೇಡಿ. ಸರಿಯಾದ ಕ್ರಮಗಳೊಂದಿಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಬಹುದು. ತಾಳ್ಮೆಯಿಂದಿರಿ, ತಿಳುವಳಿಕೆಯಿಂದಿರಿ ಮತ್ತು ಅಗತ್ಯವಿರುವಲ್ಲಿ ಕ್ರಮ ತೆಗೆದುಕೊಳ್ಳಲು ಖಚಿತಪಡಿಸಿಕೊಳ್ಳಿ. ಸ್ಕೀಮ್ಗೆ ಸಂಬಂಧಿಸಿದ ಯಾವುದೇ ಬೆಳವಣಿಗೆಗಳ ಕುರಿತು ನಾವು ನಿಮ್ಮನ್ನು ನವೀಕರಿಸುವುದನ್ನು ಮುಂದುವರಿಸುತ್ತೇವೆ. ಸರ್ಕಾರದ ಯೋಜನೆಗಳು, ಪ್ರಯೋಜನಗಳು ಮತ್ತು ಹೆಚ್ಚಿನವುಗಳ ಇತ್ತೀಚಿನ ನವೀಕರಣಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.